ಈಗ ನಾನು ಪಾತ್ರಧಾರಿ, ಸೂತ್ರಧಾರಿಯೇ ಬೇರೆ. ಪಿತೂರಿ ಸಾಧಕರ ಹೆಸರನ್ನ ಕಕ್ಕದನ ಹಾಗಾದ್ರೆ ಚಿನ್ನಯ್ಯ ಅಂತಕ್ಕಂಥ ಪ್ರಶ್ನೆ. ನಿಜ, ಈತ ಸೂತ್ರಧಾರಿಯೇ, ಈತ ಪಾತ್ರಧಾರಿಯೇ. ಸೂತ್ರಧಾರಿಗಳು ಬೇರೆ ಇದ್ದಾರೆ. ಕಥೆ, ಚಿತ್ರಕಥೆ, ನಿರ್ಮಾಣ, ನಿರ್ದೇಶನ ಎಲ್ಲ ಬೇರೆಯವರಿದ್ದಾರೆ. ಈ ಕಪಟ ನಾಟಕದ ನಿರ್ದೇಶಕ ಯಾರು ಹಾಗಾದ್ರೆ? ಎಲ್ಲರ ಹೆಸರನ್ನು ಕೂಡ ಹೇಳಿದ್ದಾನೆ ಈ ಚಿನ್ನಯ್ಯ. SIT ಮುಂದೆ ಎಲ್ಲವನ್ನ ಬಾಯ್ಬಿಟ್ಟಿದ್ದಾನೆ. ಕೆಲವೇ ಕ್ಷಣಗಳಲ್ಲಿ ಮತ್ತಷ್ಟು ಸೂತ್ರಧಾರಿಗಳು ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಆತ ಈಗ ಇಷ್ಟು ದಿನಗಳ ಬಳಿಕ ಹೇಳ್ಕೊಂಡಿರ್ತಕ್ಕಂಥದ್ದು, ನಾನು ಕೇವಲ ಪಾತ್ರಧಾರಿ, ನನ್ನನ್ನ ಬೊಂಬೆಯಾಟದಂತೆ ಆಡಿಸ್ತಾ ಇದ್ದಂಥವರು ಬೇರೆಯವರಿದ್ದಾರೆ. ಕಥೆ, ಚಿತ್ರಕಥೆ ಎಲ್ಲವೂ ಕೂಡ ಬೇರೆಯವರದ್ದು, ನಿರ್ದೇಶನ ಕೂಡ ಬೇರೆಯವರದ್ದು, ನಾನು ಕೇವಲ ಪಾತ್ರಧಾರಿ, ಅವ್ರು ಹೇಳ್ದಂಗೆ ನಾನು ನಟಿಸಿದೆ ಅಂತಕ್ಕಂಥದ್ದು. ಇರಲಿ, ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಕೂಡ ಅದೇನೆ. ಮೇಲ್ನೋಟಕ್ಕೆ ಇಷ್ಟು ದಿನ ಈತ ಮಾಸ್ಕ್ ಹಾಕ್ಕೊಂಡು ಬಂದು ನಿಲ್ತಾ ಇದ್ದಲ್ಲ, ಈತನ ಹಿಂದೆ ಯಾರಿದ್ದಾರೆ? ಈ ಇಡೀ ಪ್ರಹಸನದ ಹಿಂದೆ ಇರ್ತಕ್ಕಂಥವ್ರು ಯಾರು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ನಿಜ, ಈಗ ಅರೆಸ್ಟ್ ತೋರಿಸಿದ ನಂತರದ ಪೊಲೀಸ್ ವಿಚಾರಣೆ ಬೇರೆ ಇರುತ್ತೆ, ಇಷ್ಟು ದಿನಗಳ ವಿಚಾರಣೆ ಬೇರೆ ಇರುತ್ತೆ. ಈಗ ಈತ ಈ ಇಡೀ ಹೈಡ್ರಾಮದ ಹಿಂದೆ ಇರ್ತಕ್ಕಂಥವ್ರು ಯಾರು? ಯಾರು ಇವನನ್ನು ಇಷ್ಟಕ್ಕೆ ಮುನ್ನೆಲೆಗೆ ಬಿಟ್ಟಿದ್ದು? ಈ ಇಡೀ ಪ್ರಕರಣದ ಸೂತ್ರಧಾರರು ಯಾರು? ಇದ್ರ ಬಗ್ಗೆ ಏನೇನು ಮಾಹಿತಿಯನ್ನು ಬಾಯ್ಬಿಟ್ಟಿದ್ದಾನೆ ಅಂತ? ಈತನ ಹಿಂದಿನ ಸೂತ್ರಧಾರರು ಯಾರು ಅನ್ನುವಂಥದ್ದನ್ನು ಕಳೆದ 1 ವಾರಗಳಿಂದ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ರು ಅರವಿಂದ್. ಅದರ ಒಂದು ಮುಂದುವರಿದ ಭಾಗವಾಗಿಯೇ ಮಹೇಶ್ ತಿಮರೋಡಿ ಅವರ ಬಂಧನ, ಅದರ ಜೊತೆಗೆ ಗಿರೀಶ್ ಮಟ್ಟಣ್ಣನವರು ಅವರ ವಿಚಾರಣೆ ಇರ್ಬೋದು, ಸಮೀರ್ಗೆ ನೋಟಿಸ್ ಕೊಡುವಂಥದ್ದು, ಈ ಥರದ ಪ್ರಕ್ರಿಯೆಗಳು ಆಗ್ತಾ ಇದೆ ಅನ್ನುವಂಥದ್ದು. ಇದರ ಒಂದು ಮುಂದುವರಿದ ಭಾಗವಾಗಿ ಈಗ ನಡೀತಾ ಇರುವಂಥ ಎಲ್ಲ ಹೈಡ್ರಾಮಗಳು, ಆತನ ವಿರುದ್ಧದ ಎಲ್ಲ ಹೇಳಿಕೆಗಳನ್ನು ಈಗಾಗಲೇ ಪೊಲೀಸರು ಪಡ್ಕೊಂಡಿರುವಂಥದ್ದು. ಈ ಜಾಲ ಯಾರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದರೆ ಇದರ ಹಿಂದಿರುವ ಜಾಲ ಯಾವುದು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಉಡುಪಿಗೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಬಗ್ಗೆ ಅವರು ಅಧಿಕೃತವಾದ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಈಗಾಗಲೇ ಅವರು ಮಂಗಳೂರಿನಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡಿಸಿದ್ದಾರೆ. ಆ ಮೀಟಿಂಗ್ ನಡೆಸಿ ಮಾಹಿತಿಗಳನ್ನು ಕಲೆ ಹಾಕಿರುವಂಥದ್ದು. ಅಧಿಕೃತವಾದ ಹೇಳಿಕೆ ಈಗ ಗೃಹ ಸಚಿವರು ಕೊಡೋದಕ್ಕೆ ನಾವು ವೇಟ್ ಮಾಡ್ತಾ ಇದ್ದೇವೆ ಅರವಿಂದ್. ಹಾಗಾಗಿ ಈಗಾಗಲೇ SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು, ದಕ್ಷಿಣ ಕನ್ನಡ SP ಅವರು ಈಗಾಗಲೇ ಭೇಟಿಯನ್ನು ಕೊಟ್ಟು ಮಾತುಕತೆಯನ್ನು ಮಾಡಿಸಿರುವಂಥದ್ದು. ಈಗ ಕೆಲವೇ ಕ್ಷಣಗಳಲ್ಲಿ ಅವರು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಅರವಿಂದ್. ಹಾಗಾಗಿ ಈವರೆಗೆ SIT ಅವರು ಈ ಪ್ರಕರಣದ ಬಗ್ಗೆ ಒಂದೇ ಒಂದು ಮಾಹಿತಿಯನ್ನು ನೀಡಿಲ್ಲ. ಅಧಿಕೃತವಾಗಿ ಇವತ್ತು ಅನಾಮಿಕನ ಬಂಧನದ ಬಗ್ಗೆ ಆಗಿರ್ಬೋದು ಅಥವಾ ಇದರ ಬಗ್ಗೆ ಈಗಾಗಲೇ ನೀಡ್ತಾ ಇರುವಂಥದ್ದು